ತಿನ್ನಲಿಕ್ಕೆ ಭೂಮಿ ಬೇಕು, ಇದೆಲ್ಲ ಬೇಕು. ಆದರೆ ನಮಗೆ ಸತ್ಸಂಗ ಬೇಕು ಅಂತ ನಮಗೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಗೊತ್ತಿದೆ. ನಮಗೆ ಬೇಕಿರುವ ಪದಾರ್ಥಗಳು ತಿನ್ನಬೇಕು, ನೀರು ಬೇಕು, ಬಟ್ಟೆ ಬೇಕು, ಬಂಗಾರ ಬೇಕು, ಭೂಮಿ ಬೇಕು. ಈ ಪದಾರ್ಥಗಳು ಮನುಷ್ಯನಿಗೆ ಬೇಕು ಅಂತ ಗೊತ್ತಿದೆ. ಮನುಷ್ಯನಿಗೆ ಸತ್ಸಂಗ ಬೇಕು ಅಂತ ಗೊತ್ತಿದೆ. ಬಂದಿದೆ ಎರಡು ಕ್ಷೇತ್ರಗಳು. ಒಂದೇ ಕ್ಷೇತ್ರದಿಂದ ಬಂದು ಉರುಳುವುದು. ಹಾಗೆ ಸಂಸಾರದಿಂದ ಬಂದಿಗೆ ನಾವು ಒಂದೇ ಕ್ಷೇತ್ರವನ್ನು ಹಾಕಿಕೊಂಡಿದ್ದೇವೆ. ಇದರಲ್ಲಿ ಸಂಸಾರ ಅನ್ನುವುದು ಒಂದೇ ಕ್ಷೇತ್ರ. ಒಂದು ಕ್ಷೇತ್ರದಿಂದ ಬಂದು ಎಲ್ಲಿಗೂ ಮುಟ್ಟುವುದಲ್ಲ. ಒಂದು ಬಂದು ಒಂದು ದಿಕ್ಕನ್ನು ತಲುಪಬೇಕಾದ್ರೆ ಅದಕ್ಕೆ ಎರಡು ಕಾಲಗಳು, ಒಂದು ಸಂಸಾರ, ಇನ್ನೊಂದು ಪರಮಾರ್ಥ. ನಾವು ಎಷ್ಟಾಗ್ತಿದ್ದೇವೆ ಜಾಲಗಳನ್ನು, ಅತಿ ಜಾಲವನ್ನು ಕೇವಲ ಸಂಸಾರ ಎಲ್ಲರೂ ಇಷ್ಟೆಲ್ಲ ಕೂತ್ಕೊಂಡಿದ್ದೇವೆ. ಆ ಕೇವಲ ಸಂಸಾರ ಅನ್ನುವ ಜಾಲವನ್ನು ಹಾಕಿಕೊಂಡಿದ್ದೇವೆ. ಸಂಸಾರ ಅಂದ್ರೆ ನಮಗೆ ವ್ಯಾಖ್ಯಾನವನ್ನು ನಾವು ಕೇಳಬೇಕು. ಸಂಸಾರ ಅಂದ್ರೆ ಏನು, ಸಂಸಾರ ಅಂದ್ರೆ ಏನಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಒಂದು ಗಂಡು ಹೆಣ್ಣುಗಳು ಕೂಡಿ ಸಂತಾನಾಭಿವೃದ್ಧಿಯನ್ನು ಮಾಡಿದ್ರದಕ್ಕೆ ಸಂಸಾರ ಅಂತ ಲೋಕ ವ್ಯಾಖ್ಯಾನಿಸಿದೆ. ಏನೇ ಅರ್ಥ ಅಲ್ಲ, ಅದಕ್ಕರ್ಥ ಇನ್ನೊಂದು ವಿಭಿನ್ನವಾಗಿರತಕ್ಕಂಥ ಅರ್ಥ ತಿಳಿಸಿದ್ದಾರೆ. ಸಂಸಾರ ಅಂದ್ರೆ ಈಶ್ವರ ಮಾಡಿದಂತಹ ಮಾಯಿಕ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಅದರ ಮೇಲೆ ಮೋಹವನ್ನು ಇರಿಸಿಕೊಂಡು ಕೂಡುವುದಕ್ಕೆ ಸಂಸಾರ ಅಂತ ಕರೀತಾರೆ. ನಮಗೆ ಗೊತ್ತಿರುವುದು ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳಿಗೆ ಒಂದು ಸಂಸಾರ ಅಂತ ಮಾತಾಡ್ತಾರೆ. ಇಷ್ಟೇ ಸಂಸಾರ ಅಲ್ಲ, ಅವುಗಳ ಮೇಲೆ ಮೋಹವನ್ನು ಇರಿಸಿಕೊಂಡು ಕೂಡುವುದಕ್ಕೆ ಈಗ ಪ್ರತಿಯೊಬ್ಬ ಮನುಷ್ಯನು ಸಂಸಾರವನ್ನು ಮಾಡ್ತಾರೆ. ಸನ್ಯಾಸಿಗಳು ಸಂಸಾರ ಮಾಡಬಹುದು. ಯಾವುದರ ಮೇಲೆ ಒಂದು ವಿಷಯದ ಮೇಲೆ, ಒಂದು ವಸ್ತುವಿನ ಮೇಲೆ ನಮಗೆ ಆಸೆ ಇದ್ರೆ, ಮೋಹ ಇದ್ರೆ ಸಂಸಾರ. ನಾವು ಯಾವ ಕ್ಷಣದಲ್ಲಿ ಸಂಸಾರಿ ಆಗ್ತೀವಿ, ಯಾವ ಕ್ಷಣದಲ್ಲಿ ಸನ್ಯಾಸ ಆಗ್ತೀವಿ ಗೊತ್ತಿಲ್ಲ. ಅದಕ್ಕೆ ಜಾಗೃತಿ ಎಂದಿರಬೇಕು ಸನ್ಯಾಸಿ ಆದ. ಈ ಕಾಲದಲ್ಲಿಯೂ ಸಮೇತ ನಾನು ಸಂಸಾರದ ಮೇಲೆ ಮೋಹವನ್ನು ಇರಿಸಿಕೊಳ್ಳದೆ ಆತ್ಮನ ಮೇಲೆ ಮೋಹಿಯಾಗಿ ಶಾಂತನಾಗಿದ್ದೆ ಅಂದರೆ ನಾನು ಸನ್ಯಾಸಿಯ ವೇಷವನ್ನು ಕೊಟ್ಟು ಸಂಸಾರದ ಪದಾರ್ಥಗಳಲ್ಲಿ ಆಸಕ್ತಿ ಇದ್ರೆ ನಾನು ಸಂಸಾರಿ ಅಂತ ನನ್ನಷ್ಟಕ್ಕೆ ನಾನೇ ಡಿಕ್ಲೇರ್ ಮಾಡಿಕೊಳ್ಳುವುದು. ನೀವು ಡಿಕ್ಲೇರ್ ಮಾಡೋದ ಅವಶ್ಯಕತೆ, ನಾನೇ ಡಿಕ್ಲೇರ್ ಮಾಡಿಕೊಳ್ಳುವುದು. ನನ್ನ ಸನ್ಯಾಸಿನ ಸಂಸಾರಿ. ಅದಕ್ಕೆ ಮನುಷ್ಯನಿಗೆ ಪರಮಾರ್ಥದ ಒಂದು ಚಕ್ರ ಬೇಕು. ನಾವೆಲ್ಲ ಈ ಸಿಗರಾರ್ಥವಾಗಿ ಬಂದಿದ್ದೇವೆ. ನಾವೆಲ್ಲ ಅದಕ್ಕೆ ಬಂದಿದ್ದೇವೆ ಅಂತ ಕೇಳಿದ್ರೆ ಇನ್ನೊಂದು ಚಕ್ರವನ್ನು ಹಾಕಿಕೊಳ್ಳಲಿಕ್ಕೆ ಬಂದಿದೆ. ಏನ್ ಮಾಡ್ಲಿಕ್ಕಂದ್ರೆ ಇನ್ನೊಂದು ಚಕ್ರವನ್ನು ಹಾಕಿಕೊಳ್ಳಿ. ಸಂಸಾರದೊಂದು ಚಕ್ರ ಇದೆ, ಪರಮಾರ್ಥದೊಂದು ಚಕ್ರವನ್ನು ಹಾಕಿದ್ರೆ ಅದು ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಸ್ಥಳವನ್ನು ಮುಟ್ಟಬಲ್ಲ. ಎರಡೂ ಚಕ್ರ ಇದ್ದಾಗ ಮಾತ್ರ ಅದು ನಿರ್ದಿಷ್ಟವಾಗಿರತಕ್ಕಂಥ ಸ್ಥಳವನ್ನು ತಲುಪಬಲ್ಲ. ಒಂದೇ ಚಕ್ರದಿಂದ ಅದು ಸ್ಥಳವನ್ನು ತಲುಪುವುದಿಲ್ಲ. ಹಾಗೆ ನಮ್ಮ 100 ವರ್ಷ ಆಯುಷ್ಯದೊಳಗೆ ಪರಮಾರ್ಥವೆಂಬ ಗಾಲಿಯನ್ನು ಹಾಕಿಕೊಂಡು ನಾವೇನಾದರೂ ನಮ್ಮ ಸಂಸಾರದಲ್ಲಿ ಬರುವಂಥ ಪ್ರಾರಬ್ಧ ಕರ್ಮಗಳನ್ನು ಭೇದಿಸಿದರೆ ನಾವು ನಿಶ್ಚಿತವಾಗಿ ಪರಮಾತ್ಮನ ಶ್ರೀಚರಣವನ್ನು ಮುಟ್ಟಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಕೇವಲ ಸಂಸಾರ ಮಾಡುವವರು ಪರಮಾತ್ಮನ ಶ್ರೀಚರಣದಲ್ಲಿ ಒಂದಾಗಲಿಕ್ಕೆ ಸಾಧ್ಯ.
ಈ ಸಂಸಾರವನ್ನು ಸುರಕ್ಷಿತವಾಗಿ ನಾವು ತೆಗೆದುಕೊಂಡು ಹೋಗಬೇಕು ಅಂದರೆ ನಾನು ಪರಮಾರ್ಥ ವಿಚಾರದಿಂದ ಸಂಸಾರವನ್ನು ಮಾಡಿದಾಗ ಮಾತ್ರ ಸರಿಯಾದ ಸ್ಥಳವನ್ನು ತಲುಪಬೇಕು. ಪರಮಾರ್ಥ ವಿಚಾರವಿಲ್ಲದೆ ಕೇವಲ ಸಂಸಾರದ ವಿಚಾರವನ್ನು ಮಾಡಿ ನಾನೇನಾದರೂ ನಿರ್ದಿಷ್ಟ ಸ್ಥಳವನ್ನು ತಲುಪಬಲ್ಲೆ ಅಂತನ್ನುವುದು ಕೇವಲ ನಿನ್ನ ಭ್ರಮೆ. ಮತ್ತು ಮನುಷ್ಯನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಸತ್ಸಂಗ ಬೇಕು. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದಾರೆ ಸತ್ಸಂಗತ್ವ ನಿಸ್ಸಂಗ. ಸತ್ಸಂಗ ಏನ್ ಮಾಡುತ್ತೆ ಮನುಷ್ಯನನ್ನು? ನಿಸ್ಸಂಗ. ಸಂಘದೊಳಗೆ ರಸ ಇಲ್ಲದಂತೆ ನಮಗೆ ಸಂಘದೊಳಗೆ ರಸ ಇದೆ. ಏನಿದೆ ರಸ? ರುಚಿ ಇದೆ. ಸಂಸಾರದಲ್ಲಿ ರುಚಿ ಇದೆಯಾ ಅಥವಾ ಪರಮಾರ್ಥದಲ್ಲಿ ರುಚಿ ಇದೆಯಾ? ಪರ್ಸೆಂಟೇಜ್ ಯಾವುದರಲ್ಲಿ ರುಚಿ ಇದೆ? ಯಾವ್ದು ಗೊತ್ತು ನೋಡಿ, ಇಬ್ಬರು ಜೀವನದಲ್ಲಿ ಅತಿ ಕೆಟ್ಟವನಾಗಿರ್ಬೇಕು, ಇಬ್ಬರು ಜೀವನದಲ್ಲಿ ಅತಿ ಒಳ್ಳೆಯವನು ಅನುಕೂಲಕ್ಕೆ ಪರಮಾರ್ಥ ಬದುಕುತ್ತೆ. ಬಿಟ್ಟರೆ ನಾವು ಹಾಗೇ ಇಲ್ಲ ಹೇಗೇ ಇಲ್ಲ ಮಧ್ಯಸ್ಥಿತಿಯಲ್ಲಿದ್ದೀವಿ, ಅದಕ್ಕೆ ನಮಗೆ ಪರಮಾರ್ಥ ಬದುಕುತ್ತೆ. ಉತ್ಕಟ ಇಚ್ಛೆ ಅಂತ ಕರೀತಾರೆ. ಏನಿರಬೇಕು ಮನುಷ್ಯನಿಗೆ? ಉತ್ಕಟ ಇಚ್ಛೆ. ಯಾವುದೇ ಒಂದು ಉತ್ಕಟ ಇಚ್ಛೆ ಆದಾಗಲೇ ಮನುಷ್ಯನಿಗೆ ಫಲಶ್ರುತಿಯಾಗಿದೆ. ಇಚ್ಛೆಯೊಳಗಿದೆ ಒಂದು ಶಕ್ತಿ, ಇಚ್ಛಾಶಕ್ತಿ. 5 ಶಕ್ತಿಯೊಳಗೆ ಒಂದು ಇಚ್ಛಾಶಕ್ತಿಯು ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಅಂತ. ನಮ್ಮ ಇಚ್ಛೆಯೊಳಗೆ ಶಕ್ತಿ ಇರಬೇಕು, ಬಲ ಇರಬೇಕು. ಮನುಷ್ಯ ನಮಗೆ ಇಚ್ಛೆ ಇದೆ, ಅದರೊಳಗೆ ಬಲ ಇಲ್ಲ. ಇಚ್ಛೆ ಆದ್ರೆ ಏನಿಲ್ಲ. ಸಂತರು ಶರಣರು ಹಿಂದಿನ ಮಹಾಪುರುಷರೆಲ್ಲ ಅವರ ಇಚ್ಛೆಯೊಳಗೆ ಬಲ ಇಲ್ಲ. ದೃಢ ಸಂಕಲ್ಪ ನಮ್ಮದು ಅದೃಢ ಸಂಕಲ್ಪ. ಅದೃಢ ಸಂಕಲ್ಪಕ್ಕೆ ಪರಮಾತ್ಮನ ಶ್ರೀಚರಣದಲ್ಲಿ ಒಂದಾಗುವುದೆಂಬುದು ಭ್ರಮೆ. ನಾನು ಪರಮಾತ್ಮನ ಜ್ಞಾನವನ್ನು ತಿಳಿದುಕೊಂಡಿದ್ದೇನೆ ಎನ್ನುವುದು ಭ್ರಮೆ. ಆತ್ಮನನ್ನು ತಿಳಿದುಕೊಂಡಿದ್ದೇನೆ, ಅರಿತುಕೊಂಡಿದ್ದೇನೆ ಅಂತ ತಿಳಿಯುವುದಿಲ್ಲವೇ ಎಂದು ಭ್ರಮೆ. ತಿಳಿದೇನೆಂಬುದೇ ಅಹಂಕಾರ ಮೊದಲು ಮನುಷ್ಯನಿಗೆ. ಅದಕ್ಕೆ ಸಂಗೀತಗಾರ ಹೇಳ್ತಾರೆ, ಇದು ವಿದ್ಯಾರ್ಥಿ ಬಂದಿರ್ತಾನೆ, ಈ ಹಾಲಿಡೇಸ್ ನಲ್ಲಿ ಇಬ್ಬರು ಮಕ್ಕಳೊಬ್ಬರು ಮನೆಗೆ ಹೋಗ್ಬೇಕು ರಿಲೇಷನ್ ಮನೆಗೆ. ಪಕ್ಕದ ಮನೆಯಲ್ಲಿ ಸಂಗೀತ ಹೇಳ್ತಿರ್ತಾರೆ. ಆಂಟಿ ನಾನು ಸಂಗೀತ ಕಲಿತೀನಿ, ನೆಕ್ಸ್ಟ್ ನೀವು ಕೇಳ್ತೀಯ? ಸರಿ ಕೇಳ್ತೀನಿ. ಆ ಮಗನ ಕರೆದುಕೊಂಡು ಹೋಗಿ ಕೇಳಿ, ನಮ್ಮ ಮಗ ನಿಮ್ಮ ಹತ್ರ ಸಂಗೀತ ಅಭ್ಯಾಸ ಮಾಡ್ತಾನಂತೆ, ಅದಕ್ಕೆ ಫೀಸ್ ಎಷ್ಟು ಅಂತ ಕೇಳಿದೆ. 1 ವರ್ಷದ ಕೋರ್ಸ್ ಇದೆ, 2,000 ರೂಪಾಯಿ ಇದೆ ಅಂತ ಹೇಳಿದೆ. ಸರಿ, ನಾನು 6 ತಿಂಗಳು ಕಲಿಸುತ್ತೇನೆ ಸರ್. 6 ತಿಂಗಳು ನಾನು ಕಲಿಸಬೇಕಿದ್ದೇನೆ ಸಂಗೀತವನ್ನು. ಏನಂದ್ರೆ ಅನ್ನೋ ಕೇಳಿದೆ. 6 ತಿಂಗಳು ಕಲಿತೀವಿ, ಫೀಸ್ 4,000 ಅಂತ. 1 ವರ್ಷದಲ್ಲಿ ಇಷ್ಟಲ್ಲ. 6 ತಿಂಗಳು ಕಲಿತರೆ 4,000, 7 ಕಲಿಯಿದ್ರೆ 2,000. ಏನಿದೆ ತಾತ್ಪರ್ಯ ಅಂತ ಕೇಳಿದ್ರು. 7 ಕಲಿಯುವುದಾದ್ರೆ ನಾನು ನೇರವಾಗಿ ಶ್ರಮ ಇಲ್ಲದೆ ನಾನು ಹೇಳಿದ್ದನ್ನು ನಿಮಗೆ ತಿಳಿಯುವುದು. ನೀನು ಕಲಿತದ್ದನ್ನು ಕೆಡಿಸಿ ಹೇಳಬೇಕಾದ್ರೆ 2,000 ಆಗ್ತದೆ. ಅದು ನಾವು ನೇರವಾಗಿ ಏನಾದರೂ ತತ್ವವನ್ನು ನೇರವಾಗಿ ಹೇಳಿದರೆ ತಿಳಿಯುತ್ತದೆ. ನಾವು ಏನೇನೋ ಕಲಿತುಕೊಂಡು ಬಂದು ಕೇಳ್ತೇವೆ, ನಿಮ್ಮನ್ನು ಕಿತ್ತಿದ ಬ್ರಹ್ಮನಿಗೂ ಕಷ್ಟ.
ಸತ್ಯ ನಮ್ಮ ಹೃದಯದ ಸತ್ಯ ಅಂತ ನಾನು ಹೇಳುವುದಲ್ಲ. ನನಗೇನಾದ್ರೂ ವ್ಯಕ್ತಿಯಾದ್ರೆ ನಾನು ತಿಳಿದುಕೊಂಡಿದ್ದೇನೆ ಎನ್ನುವುದು ಮಹಾ ದುರಂತ. ಏನು ತಿಳಿಯುವುದಕ್ಕೆ ಮಾತ್ರ ತಿಳಿಯುವಂತಹದ್ದು. ತಿಳಿದೆಯೆಂಬ ಅಹಂಕಾರ ಮನುಷ್ಯನ ಮನಸ್ಸಿನಲ್ಲಿ ತಲೆಬೇರಿದಾಗ ಅವನನ್ನು ತಿಳಿಯದಂತೆ ಮಾಡಿ ಅದಕ್ಕೆ ನಾನು ಇರುವುದೇ ಆಧ್ಯಾತ್ಮಕ್ಕೆ ಅಂತ ಹೇಳಿದ್ರೆ ಒಂದು ರಸಹೋಸೆ ನನಗೆ ತೆಗೆದುಕೊಳ್ಳಿ. ರಸಹೋಸೆ ಅದು ಹೇಗಿರುತ್ತ ಅಂತ ಹೇಳಿದ್ರೆ ಅದಕ್ಕೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲದಕ್ಕೂ ಒಂದು ಸೂತ್ರ. ಹೊಳೆಯುವುದು ಹಸಿರಾದ್ರೂ ಉಳಿಯುವುದು, ತೊಂದರೆ ಆದ್ರೂ ಅಳುವುದು. ಹೊಳೆಯುವುದರಲ್ಲಿ ತನ್ನ ಬಾಲ್ಯದ ಎಲ್ಲವನ್ನೂ ಸೇರಿಸಿಕೊಳ್ಳುತ್ತದೆ. ತಾಯಿ ಹೊಳೆಯಲ್ಲಿ ಆಧಾರವಾಗಿಟ್ಟುಕೊಂಡು ಅದರ ಇಚ್ಛೆ ಎಲ್ಲವನ್ನು ಪೂರೈಸುತ್ತದೆ. ಹಾಗೆಯೇ ಸದ್ಗುರುವಿನ ಮುಂದೆ ಸತ್ಶಿಷ್ಯನಾಗಿರ್ತಕ್ಕಂಥವನು ಚಿಕ್ಕ ಮಗುವಿನ ಹಂಚಿರಬೇಕು. ಚಿಕ್ಕ ಮಗುವಿನಂತೆ ಕಟ್ ಮಾಡಿ ಅಂದ್ರೆ ನೀವು ಕಣ್ಣು ಹಿಡಿಯಬೇಕು. ಆ ಗುರು ಹೇಳಿದಾಗ ಅವರ ಮಾತಿಗೆ ನಮ್ಮಲ್ಲಿ ಆಗಲೇ ಪ್ರಶ್ನೆ ಹುಟ್ಟಿರುತ್ತೆ. ಮಗುವಿಗೆ ಪ್ರಶ್ನೆ ಹುಟ್ಟುತ್ತದೆ. ತಾಯಿ ಮುಂದೆ ನಮಗೆ ಪ್ರಶ್ನೆ ಹುಟ್ಟುತ್ತೆ. ಅಂದ್ರೆ ನಾವೇನು ಮಗುವಾಗಿ ಕೇಳ್ತಾ ಇಲ್ಲ, ದೊಡ್ಡವರಾಗಿ ಕೇಳ್ತಾ ಇಲ್ಲ. ಮಗು ಹೋಗಬೇಕಾಗ್ತದೆ, ಚಿಕ್ಕದಾಗ್ತದೆ. ಅದಕ್ಕೆ ನಮ್ಮೆಲ್ಲರಿಗೆ ಬಾಧಿಸುವುದು ಏನಾದರೂ ಇದ್ರೆ ನಾನು ತಿಳಿದೇನೆಂಬ ಸೂಕ್ಷ್ಮ ಅಹಂಕಾರವೇ ನಮ್ಮನ್ನು ಜನ್ಮದಲ್ಲಿ ತೆಗೆದುಕೊಂಡಿದೆ. ಅದಕ್ಕೆ ಯಾರು ನಾನು ತಿಳಿದುಕೊಂಡೇನಿಲ್ಲ. ನಾವೆಲ್ಲ ಶಂಕರದಂತೆ ತಿಳಿತಾರೆ, ಶಂಕರಾಚಾರ್ಯರಂತೆ ತಿಳಿತಾರೆ ಅಂತ. ಶಂಕರಾಚಾರ್ಯರ ಶಿಷ್ಯರಿಗೆ ಅಹಂಕಾರವಿದ್ದಿತ್ತು. ನಮ್ಮ ಗುರುಗಳಷ್ಟು ಬೇರೆ ಯಾರೇ ಇಲ್ಲ ಈ ಜಗತ್ತಿನಲ್ಲಿ. ಗುರುಗಳಿಗೆ ಕೆಲಸದಲ್ಲಿ ಗೊತ್ತಿಲ್ಲ, ಶಿಷ್ಯರಿಗೆ ನಮ್ಮ ಗುರು ಅಂತ. ಆಗ ಶಂಕರಾಚಾರ್ಯರ ಶಿಷ್ಯರಿಗೆ ನಮ್ಮ ಗುರು ಎಂಥವನ್ನು ಅನುಭವಿಸಿತ್ತು ಕಲೆಯನ್ನು. ಒಂದು ದಿನ ಸಮುದ್ರ ದಂಡದ ವಿಹಾರಕ್ಕೆ ಹೋದಾಗ ಶಂಕರಿಗೆ ತಮ್ಮ ಕೋಲನ್ನು ನೀರಿನಲ್ಲಿ ಎದ್ದು ಹೇಗೆ ಶಿಷ್ಯರನ್ನು ಕೇಳಿದರು, ಇದು ಕೇಸರನ್ನು ಎಷ್ಟು ಎದುರಿಡುವುದು, ಇದು 4 ಕೈಗಳು ಅದಕ್ಕೆ ಎದುರಿಡಬೇಕು. ಆಗ ನಿಮ್ಮ ಶಂಕರನ ಸಮೇತಕ್ಕೆ ಜ್ಞಾನವೆಂಬ ಸಾಗರದೊಳಗಿನ 4 ಅನೇಕಗಳನ್ನು ಶಂಕರನಿಂದಲೇ ಜ್ಞಾನ ಸಾಗರದೊಳಗೆ 4 ಅನೇಕ ಎಳೆದೇನು ಅಂತಂದ್ರೆ ನಾನಷ್ಟು ಕೆಳದೇನು ಅವನು 4 ಗ್ರಂಥಗಳನ್ನು ಓದಿರುವುದು. ಅಷ್ಟಕ್ಕೆ ನನಗೆ ಏನಾಗಿದೆ ಅಂದ್ರೆ ನಾನು ತಿಳಿದಿದ್ದೇನೆ ಎಂಬುದಾಗಿದೆ. ಮನುಷ್ಯನಿಗೆ ನಾನು ಹುಟ್ಟಿದಿಲ್ಲ, ಇಲ್ಲಿ ನಾನು ಹುಟ್ಟಿದೆ ಆ ಪರಬ್ರಹ್ಮನ ಸುಲಭದಲ್ಲಿ. ಎಲ್ಲಿ ನಾನು ನಷ್ಟವಾಗುವುದು ಅಲ್ಲಿ ಪರಬ್ರಹ್ಮನ ಏಕತ್ವವನ್ನು ಕೊಡುವುದು. ಅದಕ್ಕೆ ನಾನು ಅನ್ನೋದೇ ಹೃದಯದಲ್ಲಿ ಇರಬಾರದು. ಏನಿರಬಾರದು? ಶಾಸ್ತ್ರ ಕೇಳುವಾಗ ನಾನು ಇರಬಾರದು ಅಂತ ಹೇಳಿದ್ರೆ ಮನೆಗೆ ಹೋದ್ರೆ ನಾನು ಅನ್ನೋದು ಮಾತ್ರ ಇಲ್ಲ. ಅದಕ್ಕೆ ಮನುಷ್ಯನ ಪ್ರತಿ ಮನುಷ್ಯನ ನಾನು ಒಂದು ಲೋಕ ನೀರು ಕೊಟ್ಟರೆ ನಾನು ಕೊಟ್ಟೆ ಒಂದಿಷ್ಟು ಆಶ್ರಮದೊಳಗೆ ಕೆಲಸ ನಾನು ಬಡಿಸಿದೆ ಅಂತ ಹೇಳ್ತೇನೆ. ನಾನು ಅಲ್ಲ, ಅವನಂಗಳದೊಳಗೆ ಅವನೇ ಕಸ ಬಿಡಿಸಿದ ಅಂತ, ಅವನಿಗೆ ಅವನೇ ನೀರು ಕೊಟ್ಟ ಅಂತ. ಯಾರು ಕೊಟ್ಟರು? ಯಾರಿಗೂ ಕೊಟ್ಟು ಜಗತ್ತಿನಲ್ಲಿ ಏನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೊಡ್ತೀನಿ. ನನಗೆ ನೀನು ಕೊಟ್ಟು ಎರಡೇ ಬಲವೇ ಹಾಗೆ ಜಗತ್ತಿನಲ್ಲಿ ನಾನು ಏನಾದರೂ ಮಾಡಿದರೆ ನನ್ನವರಿಗೆ ಮಾಡಿದೆ. ಈ ಜಗತ್ತಿನಲ್ಲಿ ನನಗಿಂತಲೂ ಭಿನ್ನವಾಗಿರತಕ್ಕಂಥ ವಸ್ತುಗಳು ಜಗತ್ತಿನಲ್ಲಿ ಬೇರಾಗಿ ಬೇರೆ ಪ್ರವಸ್ತನ ಭಿನ್ನವಾಗಿರತಕ್ಕಂಥ ರೀತಿಗಳು. ನಾಮಫಲವು ದೇವದತ್ತನ, ರೂಪಫಲವು ದೇವದತ್ತನ.
ಏಕಮೇವಾದ್ವಿತೀಯ ಅಂತ ಹೇಳಿದ್ದಾರೆ. ಆ ಬ್ರಹ್ಮ ಹೇಗಿದೆ ಅಂದ್ರೆ ಏಕಮೇವಾದ್ವಿತೀಯ ಅಂತ ಹೇಳಿದ್ದಾರೆ. ಅಂತಹ ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕಾದ್ರೆ ನಾನು ಮೊದಲು ನಾನು ಅನ್ನುವಂತಹ ಒಂದು ನೀರನ್ನು ತೆಗೆದುಕೊಳ್ಳಬೇಕು. ನಾನು ಅನ್ನುವುದು ಯಾವಾಗ ನಷ್ಟ ಆಗುತ್ತಾ ಅಂತ ಕೇಳಿದ್ರೆ, ನನ್ನನ್ನು ನಾನು ತಿಳಿದುಕೊಂಡಾಗ ನಾನು ಅನ್ನುವುದು ನಷ್ಟ ಆಗುತ್ತೆ. ನಾನಾರೇ ಅಂತ ತಿಳಿದುಕೊಂಡಾಗ ನಾನು ನಷ್ಟವಾಗಿದೆ. ನಾನಾರೇ ಅಂತ ತಿಳಿಯುವುದು ಕೇವಲ ಶಾಸ್ತ್ರಗಳಿಗೆ ನಾನು ಆತ್ಮನಿದ್ದೇನೆ, ಬ್ರಹ್ಮನಿದ್ದೇನೆ, ಪರಮಾತ್ಮನಿದ್ದೇನೆ, ಇದು ಸ್ಕ್ವೇರ್ ಆಗುತ್ತೆ ಅಹಂಕಾರಕ್ಕೆ. ಮತ್ತೆ ಮನುಷ್ಯ ಜೀವನದಲ್ಲಿ ಬಿಟ್ಟು ಏನು ಕಳ್ಕೊಳ್ಳಕ್ಕೆ ಬಂದಿದ್ದೇವೆ, ಏನು ಜಗಳಾಡಿದ್ರೆ ಹೋಗಲಿ, ನನ್ನ ಪ್ರಾಣ ಹೋಗಲಿ, ನನ್ನ ಪ್ರಾಣ ಹೋಗಲಿ ಅಂತಾರೆ. ಯಾರು ಜೀವನದಲ್ಲಿ ಹುಟ್ಟು ನಾನನ್ನೋದು ಹೋಗಲಿ ಅನ್ನೋದು ಪ್ರಾರ್ಥನೆ ಏನಂತ ನಡೆಯುವುದು? ನಾನನ್ನೋದು ಹೋಗಲಿ, ನಾನಂದರ ಪ್ರಾಣ ಹೋಗಲಿ, ಎಂದರ ಪ್ರಾಣ ಹೋಗಲಿ ಇಲ್ಲ. ನಾನನ್ನೋದು ಹೋಗಲಿ ಮನುಷ್ಯ ಜೀವನದಲ್ಲಿ ಬೇಕು. ಅದಕ್ಕೆ ಸತ್ಸಂಗ. ನಾನನ್ನೋದು ಕಳೆದುಕೊಳ್ಳಿಕ್ಕೆ ಮನುಷ್ಯನಿಗೆ ಏನ್ ಬೇಕು? ಸತ್ಸಂಗಕ್ಕೆ. ಹೀಗೆ ಸತ್ಸಂಗ ಮಾಡ್ತಾ ಮಾಡ್ತಾ ಮನುಷ್ಯನಿಗೆ ಏನಾಗುತ್ತಾ, ಸಂಸಾರದಲ್ಲಿ ಏನಾಗುತ್ತೆ? ಸಂಸಾರದಿಂದ ಕ್ಷೀಣ ಆಗಿರುತ್ತಾರೆ. ಸಂಸಾರದ ಸಂಘ, ಸಂಸಾರದ ಪ್ರೇಮ ನಮಗೆ ಕ್ಷೀಣ ಆಗಿರುತ್ತಾರೆ. ನಮಗೆ ಸಂಸಾರದಲ್ಲಿ ರುಚಿ ಇದೆ. ಸಂಸಾರ ನಾವೆಂಥ ಪರಮಾರ್ಥ ಮಾತಾಡಿದರೆ ಸಮೇತ ನಮ್ಮ ಅಚೇತನ ಮನಸ್ಸಿನಲ್ಲಿ ಸಂಸಾರದ ಗ್ರಂಥಿ ಬಲಿಷ್ಠವಾಗಿದೆ. ನಮ್ಮ ಚೇತನದಲ್ಲಿ ಎಂಥ ಗ್ರಂಥಿ ಇದೆ? ಸಂಸಾರದ ಗ್ರಂಥಿ ಬಲಿಷ್ಠವಾಗಿದೆ. ನಾನು ಇವತ್ತು ಬೆಳಿಗ್ಗೆಯಲ್ಲಿ ಟ್ರೈನ್ನಲ್ಲಿ ಬರುವಾಗ ಒಂದು ಮಾತು ಪ್ರತಿಯೊಬ್ಬ ಮನುಷ್ಯನಿಗೆ ಎರಡು ಮನುಷ್ಯರು ಎಲ್ಲರೂ ತಮ್ಮ 100 ವರ್ಷ ಆಯುಷ್ಯದೊಳಗೆ ಎರಡನೇ ಮುಖದಲ್ಲಿ ಜೀವಿಸಿರುತ್ತಾರೆ. ಒಂದನೇ ಅಚೇತನ ಮಕ್ಕಳ ಮನಸ್ಸನ್ನು ಯಾರಿಗೂ ಬೇಡಿಕೆಯಿದೆ. ನಾನು 45 ನಿಮಿಷ ಅಂದ್ರೆ ಮತ್ತೆ ಆಗಿತ್ತಂತ ಬಿಟ್ಟಿದೆ. ಎಷ್ಟಾಯ್ತು ಸಮಯ ಮಹತ್ವ ಕೊಡುವ 45 15 ನಿಮಿಷ 10 ನಿಮಿಷ 45 ನಿಮಿಷವೇ 7-15 ಹೇಳ್ತೇವೆ. ಒಂದು ಪ್ರಾಪಂಚ ಇದು ನಿಜವಾದ ಅಚೇತನದಲ್ಲಿರ್ತಕ್ಕಂತಹ ಮುಖವನ್ನು ಯಾರಿಗೂ ತೋರಿಸುವುದಿಲ್ಲ. ಯಾರಿಗೂ ತೋರಿಸಿದ್ದೀರ? ಅಚೇತನದ ಮನಸ್ಸು ನಿನಗಷ್ಟೇ ಬೇಕು, ಬೇರಾರಿಗೂ ತಿಳಿಯುತ್ತೆ. ಈ ಸಹಜವಾದ ಸಾಂಸಾರಿಕ ಮುಖ ಎಲ್ಲರಿಗೂ ಸಿಗ್ತದೆ. ಇದೊಂದು ಮುಖವಾಡ. ಇಡೀ ಮನುಷ್ಯ ಮುಖವಾಡದಲ್ಲಿ ಜೀವಿಸುವುದು ತನ್ನ ಮುಖ್ಯವಾದ ಮುಖವನ್ನು ತೋರಿಸಬೇಕು. ಪುನಃ ಜನನ ಮರಣ ಚಕ್ರಕ್ಕೆ ಒಳಗಾಗುವನು ಮನುಷ್ಯ. ಆ ಮುಖವನ್ನೇ ನಾನು ನೋಡಲಿಕ್ಕೆ ಬಂದಿರುವುದು ಈ ಜನ್ಮದ. ಅದಕ್ಕೆ ಯಾವ ಮುಖವನ್ನು? ನನ್ನ ಅಚೇತನದೊಳಗಿರತಕ್ಕಂಥ ಮುಖವನ್ನು ನೋಡುವುದು. ನನಗೆ ಆ ಮುಖವನ್ನು ನೋಡಲಿಕ್ಕೆ ನಾನು ಈ ಜನ್ಮವನ್ನು ಕೊಟ್ಟು ಬಂದಿರಬೇಕು. ಆ ಜನ್ಮದ ಆ ಅಚೇತನ ಮನಸ್ಸಿನೊಳಗಿರುವ ಕರ್ಮನಾಶಿಯನ್ನು ನಷ್ಟ ಮಾಡಲು ಬಂದವರು, ಕರ್ಮ ಬೀಜಗಳನ್ನು ನಷ್ಟ ಮಾಡಲು ಬಂದವರು. ಬರಿಕೈಯ ವಶಾತ್ ಮುಖವಾಡವನ್ನು ಹಾಕಿಕೊಂಡ ಅಚೇತನ ಮನಸ್ಸಿನೊಳಗಿರುವ ಮುಖವನ್ನು ಹೊರಹಾಕಬೇಕು. ಪ್ರತಿಸಂಗದಲ್ಲಿ ನಾನು ವೃತ್ತಿಗೆ ಬೇಕಾಗುವುದು ಅತ್ಯಂತ ವಿಪರ್ಯಾಸ. ಯಾರೂ ಮುಖವನ್ನು ಹೊರಹಾಕಿಲ್ಲ, ಒಳಗಿಟ್ಟುಕೊಂಡೆ. ಅದಕ್ಕೆ 100 ವರ್ಷ ಆಯುಷ್ಯದೊಳಗೆ ನನ್ನ ಅಚೇತನದಲ್ಲಿ ಇರತಕ್ಕಂಥ ಗ್ರಂಥಿಯ ಮುಖವನ್ನು ನಾಶ ಮಾಡಿದಾಗ, ಗ್ರಂಥಿಯ ಬೀಜಗಳನ್ನು ನಷ್ಟ ಮಾಡಿದಾಗ ನನ್ನ ಜನ್ಮ ಸಾರ್ಥಕ. ಇಲ್ಲಂದ್ರೆ ಸಾರ್ಥಕ.
ಅದಕ್ಕೆ ಜ್ಞಾನ ಏನ್ ಮಾಡಬೇಕು, ಚೈತನ್ಯ ಮನಸ್ಸಿನಲ್ಲಿರ್ತಕ್ಕಂಥ ಗ್ರಂಥಿಯನ್ನು ಬೀಜವನ್ನು ನಷ್ಟ ಮಾಡಲಿಕ್ಕೆ ಬಹಳ ಮಾಡಿ ಸತ್ಸಂಗವನ್ನು ನಾವೇನ್ ಮಾಡಿದ್ದೇವೆ. ಸತ್ಸಂಗ ಅಂದ್ರೆ 45 ನಿಮಿಷ ಪ್ರವಚನ ಮಾಡ್ತಾರೆ, ಕೇಳಿ ಹೋಗುವುದಂತ ಕೈಕೊಂಡಿದ್ದೇವೆ. 45 ನಿಮಿಷ ಹೇಳಿದ್ದು ನಿನ್ನ 45 ವರ್ಷ ಸಾಧನೆ ಮಾಡಿದರೆ ಮುಗಿಯುವುದಲ್ಲ. 45 ನಿಮಿಷ ಹೇಳಿದರೆ ಮುಗಿತು ಅಂತ ನೀವು ಹೇಳಿಕೊಂಡರೆ, ಹೇಳಿದರೆ ಮುಗಿತು ಅಂತ ನಾನು ಹೇಳಿಕೊಂಡಿದ್ದೇನೆ. ನಾನೇ ಬೇಕು, ನೀವು ಬೇಕು. 45 ನಿಮಿಷ ಹೇಳಿದ ಮಾತು ನನ್ನ 45 ವರ್ಷ ಸಾಧನೆ ಮಾಡಿದಾಗ ಸಮಾಪ್ತಿಯಾಗಿ ಸಾಧನೆಯಿಲ್ಲದ ಕೇವಲ ನನ್ನ ಮಾತುಗಳನ್ನು ಆಲಿಸಿದರೆ ನಾನು ಶುದ್ಧ ಬ್ರಹ್ಮಾರಿಯಾಗಿದೆ, ಆತ್ಮಬ್ರಹ್ಮಾರಿಯಲ್ಲ. ಶುದ್ಧ ಬ್ರಹ್ಮಾರಿ ಪರಮಾತ್ಮನ ಪಾದವನ್ನು ಸೇರದಂತೆ ಮಾಡುವುದು. ನಮ್ಮ ವೇದಿಕೆ ಸೇರಬೇಕು ಅಂದರೆ ಶುದ್ಧ ಬ್ರಹ್ಮಾರಿ ನಮ್ಮನ್ನು ಪರಮಾತ್ಮನ ಧ್ಯಾನವನ್ನು ಸೇರಬೇಕು. ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿರ್ಮೋಹ. ಯಾವಾಗ ಸಂಸಾರಗಳ ಸಂಘದೊಳಗೆ ಪ್ರೇಮ ನಷ್ಟ ಆಯಿತು, ನಿರ್ಮೋಹ ಉಂಟಾಗುತ್ತೆ, ಮೋಹ ಇಲ್ಲದಂತಾಗುತ್ತೆ. ಸಂಸಾರದಲ್ಲಿ ಈಗಲೂ ಮೋಹ ಇದೆ. ಸಂಸಾರ ಬೇರೆಯವ್ರ ಮನೆಯ ಮಕ್ಕಳಿಗೆ ಜ್ವರ ಬಂದ್ರೆ ನಮಗೇನಾಗೋದಿಲ್ಲ, ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಜ್ವರ ಬಂದ್ರೆ ಬಹಳ ಸಮಸ್ಯೆ. ಬೇರೆಯವರ ಮನೆಯ ಮಕ್ಕಳ ಬಟ್ಟೆ ಹೊರಗಡೆ ಸಂಖ್ಯೆ ಇಲ್ಲ, ನಮ್ಮ ಮನೆಯ ಮಕ್ಕಳಿಗೆ ಬಟ್ಟೆ ಹೊರಗಡೆ ಸಂಖ್ಯೆ. ಸತ್ಸಂಗ ಕೇಳುವುದರಿಂದ ಏನಾಗುತ್ತೆ, ನಿಸ್ಸಂಗ ಆ ಸಂಸಾರದ ಸಂಘ ಕಡಿಮೆಯಾಗಿ ಈ ಪರಮಾತ್ಮದ ಸಂಘ ಹೆಚ್ಚಾದಾಗ ನಿರ್ಮೋಹಕ್ಕೂ ಉಂಟಾಗುತ್ತೆ. ಈ ಸಂಸಾರದಲ್ಲಿ ಮೋಹ ನಷ್ಟ ಆಗ್ತದೆ. ಒಂದು ಸತ್ಸಂಗ ಏನ್ ಮಾಡ್ತದೆ ಗೊತ್ತಾಯ್ತು, ಸತ್ಸಂಗ ನಿಸ್ಸಂಗತ್ವ ಮಾಡ್ತದೆ, ನಿರ್ಮೋಹ. ನಿರ್ಮೋಹ ನಿಶ್ಚಲ ತತ್ವ. ತತ್ವ ಅಂದ್ರೆ ತತ್ವಂದ್ರೆ ನೀನು ನಿಶ್ಚಲವಾಗಿ ನಿನ್ನೊಳಗೆ ನಿಲ್ಲಲಿಕ್ಕೆ ಬರುತ್ತೆ ನಿರ್ಮೋಹ. ನಮಗೆ ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಮೋಹ ಇದೆ, ಅದಕ್ಕೆ ನಮ್ಮ ಮನಸ್ಸಲ್ಲಿ ನಿಲ್ತಾ ಇಲ್ಲ. ತತ್ವ ವಿಷಯದಲ್ಲಿ ನಿಲ್ಲುತ್ತದೆ. ಕೃಷ್ಣನ ಬಿಟ್ಟರೆ ಇಲ್ಲಿ ಎಲ್ಲರಿಲ್ಲ. ಒಬ್ಬ ವಿಷಯಾದಿ ಮನುಷ್ಯನನ್ನು ಬಿಟ್ಟರೆ ವಿಷಯಾದಿಗಳಲ್ಲಿ ಇಲ್ಲ. ಒಬ್ಬ ಜ್ಞಾನಿಯನ್ನು ಬಿಟ್ಟರೆ ಸತ್ಯದಲ್ಲಿ ಇಲ್ಲ. ಅಷ್ಟು ಕಣ್ಣಲ್ಲಿ ಇಲ್ಲ. ಮನುಷ್ಯನಿಗೆ ಆನಂದ ಇರುವುದು ವಿಷಯದಲ್ಲಿ ಅಲ್ಲ, ಕೇವಲ ಕಣ್ಣಲ್ಲಿ ತಾನು ಬರಿತಾಗಲೇ ಆನಂದ. ಅದಕ್ಕೆ ರಾತ್ರಿ ಪ್ರತಿಯೊಬ್ಬ ಮನುಷ್ಯನಿಗೆ ಕಣ್ಣೊಳಗೆ ತಾನು ನನ್ನನ್ನು ಮರೆತಿರುವ ಕಾರಣ ಆನಂದ. ಅದು ನಿದ್ರೆಯಲ್ಲಿ ಪ್ರತಿಯೊಬ್ಬರಿಗೆ ಪರಮಾತ್ಮನ ಸಮಾಧಿಯನ್ನು ಕೊಟ್ಟಿರುವುದು. ಶಿಶುತ್ವಾವಸ್ಥೆಗೂ ಮತ್ತು ಸಮಾಧಿಗೆ ಯಾವ ವ್ಯತ್ಯಾಸ ಇಲ್ಲ. ಸಮಾಧಿ ಜಾಗೃತಾನಂದ, ಶಿಶುತ್ವ ಅಜ್ಞಾನಾನಂದ. ಅಜ್ಞಾನದಲ್ಲಿ ಆನಂದ ಪಡೆಯುವುದು ಶಿಶುತ್ವಾವಸ್ಥೆ. ಸಮಾಧಿ ಎಚ್ಚರದಲ್ಲಿ ಆನಂದವನ್ನು ಪಡೆಯುವುದು. ಜ್ಞಾನ ಎಚ್ಚರದ ಆನಂದವನ್ನು ಪಡೆದರೆ ರಾತ್ರಿ ಪ್ರತಿಯೊಬ್ಬ ಮನುಷ್ಯನು ಸಮಾಧಿ ವ್ಯಕ್ತಿ, ಅದು ನಾವು ಸಮಾಧಿ ಅಂತ ಗೊತ್ತಿಲ್ಲ ನಮಗಷ್ಟೇ. ಗೊತ್ತಿದೆ ಪರಮಾತ್ಮ ನಮಗೆ ತಿಳಿಯುವುದರ ಸಮೇತ ಎಷ್ಟು ಸಮರ್ಥದಿಂದ ಕೂಡಿದ ಸೃಷ್ಟಿಯನ್ನು ಇರುತ್ತದೆ ಇದೆ. ಅವನು ಯಾವ ಜ್ಞಾನಿ ಅಜ್ಞಾನಿ ಅನ್ನೋದು ಹೇಳಿಲ್ಲ, ಎಲ್ಲರಿಗೂ ಸಮಾಧಿಯ ಸುಖವನ್ನು ಕೊಡ್ತಾನೆ ಪರಮಾತ್ಮ. ಆ ನಿದ್ರೆಯಲ್ಲಿ ನಾವೆಲ್ಲರೂ ಧಾರವಾಡ ಮೆಂಟಲ್ ಹಾಸ್ಪಿಟಲ್ ಇರಬೇಕಾಗಿದೆ. ಪರಮಾತ್ಮ ನಮ್ಮನ್ನು ಈ ಪ್ರಾಂಗಣದಲ್ಲಿ ಕೊಡಿಸುತ್ತಾರೆ. ಕಾರಣ ಏನಂದ್ರೆ ಸಮಾಧಿ ಸರಿಯಾಗಿ ಚೆನ್ನಾಗಿರ್ತಾರೆ. ಅದಕ್ಕೆ ನಾವು ಸತ್ಸಂಗ ಮಾಡುವುದರಿಂದ ನಮಗೆ ನಿಸ್ಸಂಗ ಆಗುತ್ತೆ, ನಿರ್ಮೋಹ ಆಗುತ್ತೆ, ನಿಶ್ಚಲ ತತ್ವ ಅಂದ್ರೆ ಜ್ಞಾನಾರ ಅಂತ ನಮಗೆ ತಿಳಿದಿದೆ. ನಿಶ್ಚಲ ತತ್ವ ನಿಶ್ಚಲ ತತ್ವ ಆವಾಗ ನಿಶ್ಚಲವಾಗಿ ನಿಮ್ಮ ಆತ್ಮತತ್ವದೊಳಗೆ ನೀನು ನಿಲ್ಲಿ, ಆಗ ನಿನಗೆ ಹೆಸರೇನು ಜೀವನ. ಜೀವನ ಮುಕ್ತ ಅಂದ್ರೆ ಏನು ಪದ, ಇದೊಂದು ಪದ, ಒಂದು ಸ್ಥಳ. ಈ ಪದಗಳು ಸವಕಳಿಯಾಗಿರುವ ಕಾರಣ ಬುದ್ಧ
ಆ ಶಬ್ದವನ್ನು ಮುಕ್ತಿ ಎನ್ನುವುದನ್ನು ಬಳಸಲಿಲ್ಲ, ಅಧ್ಯಯನವಾಗಿ ನಿರ್ವಾಣ ಪದವನ್ನು ಬಳಸಿದ್ದಾರೆ. ಸೌಕರ್ಯ ಆಗ್ತದೆ. ಪ್ರತಿಯೊಂದು ಒಂದೊಂದು ಯುಗದಲ್ಲಿ ಒಂದೊಂದು ಶಬ್ದಗಳು ಸೌಕರ್ಯ ಆಗ್ತದೆ. ಹಾಗೆ ಈ ವೇದಾಂತದ ಶಕ್ತಿ ಮುಕ್ತಿ ಎನ್ನುವುದು ಸೌಕರ್ಯವಾಗಿದೆ ಅಂತ ಬಿಟ್ಟು ನಿರ್ವಾಣವನ್ನು ಬಳಸಿದೆ. ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಬಹಳ ಜನರು ನಾವು ದೀಕ್ಷೆಯನ್ನು ತೆಗೆದುಕೊಂಡು ಸನ್ಯಾಸಿಗಳಾದ್ರೆ ಮೋಕ್ಷ ಆಗ್ತದೆ, ಮನೆ ಬಿಟ್ಟರೆ ಮೋಕ್ಷ ಆಗ್ತದೆ ಅಂತ ನಾವು ಅನ್ಕೊಂಡಿರ್ತೇವೆ. ದೀಕ್ಷೆಯನ್ನು ತೆಗೆದುಕೊಂಡವರೆಲ್ಲರೂ ಮುಕ್ತಿ, ಸನ್ಯಾಸಿಗಳಾದವರೆಲ್ಲರೂ ಮುಕ್ತಿ. ಮುಕ್ತಿ ಎನ್ನುವ ಪದ ಹೇಗಿದೆ ಅಂತ 2 ಪುಸ್ತಕಗಳಲ್ಲಿ ಹೇಳ್ತಾನೆ. ವಶಿಷ್ಠರು ಶ್ರೀರಾಮನಿಗೆ ಹೇಳ್ತಾರೆ, ವೇದ ವಾಸಿಷ್ಠರಿಗೆ ಹೇಳಿದ್ದಾರೆ. ಮುಕ್ತಿ ಎಂದರೆ ಬೇರೇನೂ ರಾಗದ್ವೇಷ ರಹಿತನಾಗಿ ಸುಖ ದುಃಖದಲ್ಲಿ ಸಮಸ್ಥಿತಿಯಲ್ಲಿ ಇರಬೇಕು. ರಾಗದ್ವೇಷ ರಹಿತ ಬೆಂಬಲದಿಂದ ಮುಕ್ತನಾದ ಸ್ಥಿತಿಗೆ ಮುಕ್ತಿ ಅಂತ. ಮುಕ್ತಿ ಅಂದ್ರೆ ಬೇರೇನೂ ಅಲ್ಲ. ಮನೆ ಬಿಟ್ಟು ಬೇರೆ ಮುಕ್ತಿ ಆಗ್ತದೆ, ಮದುವೆ ಮಾಡಿಕೊಳ್ಳಲಿಕ್ಕೆ ಮುಕ್ತಿ ಆಗ್ತದೆ. ಮುಕ್ತಿ ಅಂದ್ರೆ ಬೆಂಬಲದಿಂದ ಮುಕ್ತನಾದ ಸ್ಥಿತಿಗೆ ಮುಕ್ತಿ. ಸುಖವೂ ಇಲ್ಲ, ದುಃಖ ಇಲ್ಲ. ಸುಖ ಆದರೆ ಅದರದ್ದು ನನಗೆ ಪ್ರಭಾವ, ದುಃಖ ಅಂದ್ರೆ ಅದರ ಪ್ರಭಾವ. ಸುಖ ದುಃಖಗಳ ಪ್ರಭಾವ ನನಗೆ ಆಗದೇ ಇರಬೇಕು ಅಂತ ಇದಕ್ಕೊಂದು ಇದಾದ ಎಲೆಕ್ಟ್ರಿಕಲ್ ವೈರ್ ಇದೆ. ನಾವು ಡೈರೆಕ್ಟ್ ಹೇಳಿದ್ರೆ ಏನಂತ ಹಚ್ಕೊಂಡು ಹೇಳಿದ್ರೆ ಅದು ಮುಕ್ತಿ ಎನ್ನುವುದು ಇನ್ಸುಲೇಟರ್ ಪ್ಲೇಸ್. ವೈರ್ ಹಿಡಿದಿದೆ, ನನಗೇನು ಹಾಗೆ ಪ್ರಪಂಚದಲ್ಲಿ ಬಿಂದುಗಳಿವೆ. ಸುಖ ಇದೆ, ದುಃಖ ಇದೆ, ಮಾನ ಇದೆ, ಅಪಮಾನ ಇದೆ, ಲಾಭ ಇದೆ, ಹಾನಿ ಇದೆ. ಅದರ ನನಗೆ ಸ್ಪರ್ಶ ಏನಾಗಿದೆ ಕೈಗೆ ಅರ್ಥ. ನನ್ನೊಳಗೆ ನಾನು ನೆಲೆ ನಿಂತಾಗ ಇವುಗಳ ಬಾಧೆ ಇದೆ. ನಾನು ದೇಹದೊಳಗೆ ಸ್ಥಿತನಾದಾಗ ಇವುಗಳ ಬಾಧೆ ಇದೆ. ಆಯ್ತಾ? ಮೋಕ್ಷ ಅಂದ್ರೇನು? ಮೋಕ್ಷ ಅಂದ್ರೇನು? ಮೋಕ್ಷ ಅಂದ್ರೆ ಬಹಳ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಲಿಕ್ಕೆ ಹೋದ್ರೆ ಒಂದೊಂದು 3 ದಿನ ಬೇಕು ಮೋಕ್ಷ ಎನ್ನುವುದು ಹೇಳಿದ್ರು. 2 ಮಾತನ್ನು ತಿಳಿದುಕೊಳ್ತೇವೆ. ಒಂದು ರಹಿತನಾಗಿರತಕ್ಕಂಥ ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ ರಾಗ ದ್ವೇಷ ರಹಿತನಾಗಿರತಕ್ಕಂಥ ಸ್ಥಿತಿಗೆ ಮುಕ್ತಿ. ಆ ಸ್ಥಿತಿ ಮನುಷ್ಯನಿಗೆ ಪ್ರಕಟ ಆಗಬೇಕಂತಂದ್ರೆ ಅದನ್ನೇನು ನಾನು ಅಭ್ಯಾಸ ಮಾಡಬೇಕಂತಲ್ಲ. ನನ್ನ ಸ್ವರೂಪದ ಸ್ಥಿತಿಯೊಳಗೆ ನೆಲೆ ನಿಂತಾಗ ಆ ಸ್ಥಿತಿಯಲ್ಲಿರುವುದು ಆತ್ಮ. ಅದು ನಾನಾಗಲು ನನಗೆ ಮನುಷ್ಯ ಮುಕ್ತನಾಗ ಅದಕ್ಕಂಥ ಸ್ಥಿತಿಯನ್ನು ಪರಮಾತ್ಮ ನಮಗೆ ಪ್ರಕಟ ಮಾಡಲಿಕ್ಕೆ. ಅದಕ್ಕೆ ಆತ್ಮನಿಗೆ ಏನಂತ ಕರೀತಾರ ಅಂತ ಪ್ರಾಪ್ತ ಅಲ್ಲದು, ಅಪ್ರಾಪ್ತರೂಪ ಪ್ರಾಪ್ತಿ ಅಲ್ಲ, ಅದು ಪ್ರಾಪ್ತರೂಪ ಪ್ರಾಪ್ತಿ ಅಂತ ಕರೀತಾರೆ. ಆತ್ಮ ಏನಂತ ಕರೀತಾರೆ? ಇದ್ದಿದ್ದೆ ನಾನು ಕೈ ಒಳಗೆ ಮೈಕ್ ಹಿಡ್ಕೊಂಡಿದ್ದೇನೆ, ಮೈಕ್ ಹುಡುಕಾಡಿದೆ ಅಂತ ಯಾರಾದ್ರೂ ತಮ್ಮಂತವರು ವಿಶ್ವಾಸರ ಬಂದು ಇಲ್ಲಿ ಮೈಕ್ ಇದೆಯಲ್ಲ ಅಂದ್ರೆ ಹೌದು ಎತ್ತುಕೊಳ್ಳುವುದು ಏನಿದೆಯಲ್ಲ ಅದು ಪ್ರಾಪ್ತರೂಪ. ಆತ್ಮ ಎಲ್ಲಿಂದಲೂ ಬಂದು ನನ್ನಲ್ಲಿ ಸೇರಿಸ್ತಾ ಅಂತಲ್ಲ, ಮೊದಲೇ ಇದೆ. ಶಾಸ್ತ್ರ ಕೇಳುವುದಕ್ಕಿಂತ ಮೊದಲೇ ಇದೆ, ಶಾಸ್ತ್ರ ಹೇಳುವುದಕ್ಕಿಂತ ಮೊದಲೇ ಇದೆ. ಅದನ್ನು ನೋಡಿದಾಗ ಪ್ರಾಪ್ತರೂಪ ಪ್ರಾಪ್ತಿ. ಅಂತಹ ಪ್ರಾಪ್ತರೂಪ ಪ್ರಾಪ್ತಿಯ ಆತ್ಮನನ್ನು ಪ್ರಾಪ್ತಿ ಮಾಡಿಕೊಂಡಾಗ ಮನುಷ್ಯನಿಗೆ ಅದರ ಸ್ಥಿತಿಮಾನ ಸುಖ ಇಲ್ಲ, ದುಃಖವಿಲ್ಲ, ಮಾನ ಇಲ್ಲ, ಅಪಮಾನ ಇಲ್ಲ, ಲಾಭ ಇಲ್ಲ, ಹಾನಿ. ಇವೆರಡರ ದ್ವಂದ್ವದ ಸ್ಪರ್ಶ ನಮಗಾಗುತ್ತೆ. ಇಂತಹ ಸ್ಥಿತಿ ಏನಂತ ಕರೀತಾರೆ ಅಂದ್ರೆ ಮುಕ್ತಿ ಅಂತ ಕರೀತಾರೆ. ಈ ಮುಕ್ತಿಯನ್ನು ಪಡೆದುಕೊಳ್ಳಬೇಕಾದ್ರೆ ನಿಸ್ಸಂಗನಾಗಬೇಕು, ನಿರ್ಮೂರ್ತಿಯಾಗಬೇಕು, ನಿಶ್ಚಲ ತತ್ವವಾಗಬೇಕು. ಆಗ ಮನುಷ್ಯ ಜೀವನ ಮುಕ್ತ ಆಗಬೇಕಂತ ನೇರ ಮುಕ್ಕೊಂಡಿದ್ದಾರೆ, ಏನು ಕೊಡಬೇಕಾರೆ
ನಾವೇನು ಅಟ್ಯಾಚ್ ಆಗಿದೆ ಅನಾತ್ಮನಿಗೆ ಅಟ್ಯಾಚ್ ಆಗಿದ್ದರೆ ಆತ್ಮನಿಗೆ ಡಿಟ್ಯಾಚ್ ಆಗಿದೆ. ಆತ್ಮನಿಗೆ ಅಟ್ಯಾಚ್ ಆದ್ರೆ